ಮಗ, ನನ್ನ ಮಾತು ಕೇಳು. ಹೋಗಿ ಸೊಸೆನ ಕರ್ಕೊಂಬಿಟ್ಟು ಬರೋಣ ಬಾ. ನೀನು ಎಂಡ್ರು ಏನೋ ತಿಳಿತಿದ್ದಂಗೋ ಚಿಕ್ಕ ವಯಸ್ಸು ಹೊಂಟೋಗೋಳೆ. ಹಂಗೋಸಿ ಬುದ್ಧಿ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬಂದರೆ ಬತ್ತಾಳೆ. ಅವಳಿಗೂ ಇವಾಗ ಜೀವನ ಅರ್ಥ ಆಯ್ತದೆ. ಹೋಗ್ಬಿಟ್ಟು ಬಾ, ಹೋಗ್ಬಿಟ್ಟು ಕರ್ಕೊಂಬಿಟ್ಟು ಹಂಗೆ ನಾಲ್ಕು ಬುದ್ಧಿ ಮಾತು ಹೇಳ್ಬಿಟ್ಟು ಹಂಗೆ ಯಾಕೆ ನಮ್ಮ ಬಗ್ಗೆ ತೆಪ್ಪಾಗಿ ತಿಳ್ಕೊಂಡವ್ರೆ ಅಂತ ಕೇಳ್ಕೊಂಬಿಟ್ಟು ಬರೋಣ. ಇರೋದು ಇದ್ದಂಗೆ ಹೇಳಿದೆವು ತಾನೇ ನಾವು. ತೆಪ್ಪಾಗಿ ತಿಳ್ಕೊಂಡಿರೋದು ಬಿಟ್ಟಿರೋದು ಅವ್ರಿಗೆ ಸಂಬಂಧಪಟ್ಟಿದ್ದು. ನೋಡು, ನಾನು ಎಲ್ಲ ಮಾತಾಡ್ಬಿಟ್ಟು ನಾನು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಬಾ ಮಗ, ಹೋಗ್ಬಿಟ್ಟು ಕರ್ಕೊಂಬಿಟ್ಟು ಬರೋಣ. ನೋಡು, ಹಿಂಗೆ ಇದ್ರೆ ಸಂಸಾರ ಆಯ್ತದ? ನೀವು ಸಂಸಾರ ಮಾಡಬೇಕು. ಹಾಂ, ಇನ್ನು ಯೋಸ್ತಿನ ಜೊತೆಗಿರಬೇಕು. ಹಾಂ, ಇಷ್ಟಕ್ಕೆ ಮುಗ್ದೋದ್ರೆ ಹೆಂಗೆ ಹೇಳು? ಬಾ, ಹೋಗ್ಬಿಟ್ಟು ಒಂದು ಹೆಜ್ಜೆ ಕರ್ಕೊಂಬಿಟ್ಟು ನೀನು ಎಂಡ್ರನ ಏನೋ ಹೊಸಿ ಬುದ್ಧಿ ಮಾತು ಹೇಳಿ, ನಾಲ್ಕು ಬುದ್ಧಿ ಮಾತಾ ಅವಳಿಗೂ ಒಂಚೂರು ಹೇಳ್ಬಿಟ್ಟು ಬರೋನಿ. ನೋಡಿ, ಬಾಕ್ಲಾಕೊಂಡು ಬಾ. ಇವತ್ತು ಅಲ್ತಕ್ಕೇನು ಹೋಗ್ಬೇಡ, ಹೋಗ್ಬಿಟ್ಟು ಬರೋಣ ಗಾಡಿ ತಕ. ಹೋಗಿರೋಳು ಅವಳು. ಹೋಗು ಅಂತಲೂ ನಾನು ಹೇಳಲಿಲ್ಲ, ಇರು ಅಂತಲೂ ನಾನು ಹೇಳಲಿಲ್ಲ. ಹೋಗಿರೋಳು ಅವಳಾದ್ಮೇಲೆ ನಾನು ಯಾಕಮ್ಮ ಕರಿಬೇಕು? ಹೋಗ್ಬಿಟ್ಟು ಬೇಕಾದರೆ ಅವಳೇ ವಾಪಸ್ ಬತ್ತಾಳೆ, ಇಲ್ಲ ಅಂದರೆ ಅಲ್ಲೇ ಬಿದ್ದಿರ್ತಾಳೆ. ನಿನಗೂ ಸಣ್ಣದಾಗಿ ಗೊತ್ತು, ನನಗೆ ಅವತಾರಗಳು ದೌಲತ್ತುಗಳು ಎಲ್ಲ ಇಷ್ಟ ಆಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಾನು ನಿನಗೆ ಮೊದಲೇ ಎಲ್ಲ ವಿಚಾರನೂ ಹೇಳಿದ್ದೆ. ನೀನು ಹೂ ಮಗನೇ ಭಾಳ ಒಳ್ಳೆಳು ಮಗನೇ ಅಂತ ಹೇಳ್ಬಿಟ್ಟು ಒಪ್ಕೊಂಡು ಮದುವೆ ಮಾಡಿಸಿದ್ದು ನೀನೇನೆಯ. ಇವಾಗ ನೋಡಿದ್ರೆ ಸುಮ್ಕೆನೇನಿಯ ಅದು ಇದು ಅಂತ ಮಾತಾಡ್ಬೇಡ ಕಣಮ್ಮ ನೀನು. ನನಗೂ ದೇವ್ರನ್ನೇ ಸಿಟ್ಟು ಬರ್ತದೆ. ನನಗೂ ನಿನಗಿಷ್ಟ ಆಯ್ತಾ? ನೀನು ಕರ್ಕೊಂಬಿಟ್ಟು ಬಾ, ನನ್ನಂತೂ ಕರಿಬೇಡ. ಹೋಗಿರೋಳು ಅವಳು, ಯೋಗ್ಯತೆ ಇದ್ದರೆ ಬತ್ತಾಳೆ, ಇಲ್ಲ ಅಂದರೆ ನಾನು ಒಬ್ಬನೇ ಇರ್ತೀನಿ. ಇಷ್ಟು ವರ್ಷನೇ ಆರಾಮಾಗಿದ್ದಂತೆ. ಅವಳನ್ನು ಕಟ್ಕೊಂಡಿಲ್ಲ ಅಂದರೆ ಇನ್ನೂ ಚೆನ್ನಾಗಿರ್ತಿದ್ದೆ ಅನ್ನಿಸ್ತದೆ. ಅವಳನ್ನು ಕಟ್ಕೊಂಡು ನನ್ನ ಜೀವನ ಹಾಳು ಮಾಡ್ಕೊಂಡಿದ್ದೀನಿ. ಅಮ್ಮ, ಒಯ್ತೀಯಾ? ನೀನು ಹೋಗು. ಇಲ್ವಾ ಸುಮ್ಮನೆ ನೀನು ಇದು ಬಿಡು, ನನಗೆ ತಿಕ್ಲು ಹತ್ತಿಸ್ಬೇಡ. ನಾನು ಹೊಲ್ತಕ್ಕೆ ಶಾನೆ ಕೆಲಸ ಐತೆ. ಅವಳಂಗೆ ಮೆರ್ಕೊಂಡು ಕುಂತ್ಕೊಂಡ್ರೆ ನಮಗೆ ದಿನ ಬೆಳಿಗ್ಗೆ ಇದ್ರೆ ಕೂಳು ಸಿಗೋಕ್ಕಿಲ್ಲ. ನಿನಗೂ ವಯಸ್ಸಾಯಿತು, ಕೂಲಿನಲ್ಲಿ ಹೋಗೋಕ್ಕಿಲ್ಲ. ನೀನು ನಮ್ಮ ಕಷ್ಟನೂ ಅರ್ಥ ಮಾಡ್ಕ. ಅಯ್ಯ, ಹಂಗಲ್ಲ ಕಣ್ಮಗ, ನಾನು ಹೇಳೋದನ್ನು ಅರ್ಥ ಮಾಡ್ಕ. ಎಂಡ್ರಿಲ್ಲ ಹೊಂಟೋಗೋಳೆ ಅಂತಂದ್ರೆ ಊರ್ ಜನ ಎಲ್ಲ ಏನು ಅನ್ಕೊಳಕ್ಕಿಲ್ಲ. ಹೇಳು ನೀನು. ಹಾಂ, ಬಾ, ಏನೋ ಒಂದು ನಾಲ್ಕು ಮಾತು ಬುದ್ಧಿ ಮಾತು ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬರೋನಿ. ಬಾ ಮಗ ನೀನು, ಬಾ, ಎದಳು ಬಾಯ್ಲಿ. ಅಯ್ಯೋ ಸ್ವಾಮಿ, ಹೋಗತ್ತಾಗಿ. ಏನು ಹೇಳಿದ್ರೆ ಇಕ್ಳು ಕೇಳಕ್ಕಿಲ್ವಲ್ಲ. ನಮ್ಮ ಕಾಲ್ದಾಗ ಹೆಂಗಿತ್ತು, ಈ ಕಾಲ್ದಾಗ ಚೆಪ್ ಮಾಡ್ಬಿಟ್ಟು ನೀನು ಅಂತ ಅನ್ನಿಸ್ತಾಯ್ತು ನನಗಂತೂ. ಇನ್ನೇನು ಮಾಡೋಕ್ಕಾಯ್ತದೆ? ನನ್ನ ಮನೆ ಮಾನ ಮರುವದಿ ಪ್ರಶ್ನೆ. ನಾನೇ ಒಂದು ಹೆಜ್ಜೆ ಹೋಗ್ಬಿಟ್ಟು ಕರ್ಕೊಂಬಿಟ್ಟು ಬರ್ತೀನಿ. ಇಲ್ಲ ಅಂದ್ರೆ ಆಯ್ತದ? ಹಬ್ಬಬ್ಬಬ್ಬ, ಆಗಕ್ಕಿಲ್ಲ. ನಾವೇ ಸಣ್ಣವರಾಗನ ಬಿಡು, ಅವರೇ ದೊಡ್ಡರಾಗಲಿ. ನಾನೇ ಕರ್ಕೊಂಬಿಟ್ಟು ಬರ್ತೀನಿ. ನಿಮ್ಮಿ, ನಿಮ್ಮಿ, ಸೊಸೆ ನಿಮ್ಮಿ, ನಿಮ್ಮಿ. ಬೀಗ್ರೆ ಬಂದ್ರ? ಬನ್ನಿ ಬೀಗ್ರೆ, ಬನ್ನಿ, ಕುಂತ್ಕ ಬನ್ನಿ ಬೀಗ್ರೆ. ನಾನೇ ಇವತ್ತು ಸಂಜೆ ನಿಮ್ಮ ಅಂಟಕ್ಕೆ ಬರೋಣ ಅಂತ ಹೇಳ್ಬಿಟ್ಟು ನಾನು ಎಲ್ಲ ಬಸಿ ಕೆಲಸ ಇತ್ತ ಎಲ್ಲನೂ ಮಾಡ್ತಾ ಇದ್ದೆ. ಪಟ 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 ಅಂತ ಮಾಡಿ ಮುಗಿಸೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೆ. ಅಷ್ಟಾಗಿ ನೀವೇ ಬಂದ್ಬಿಟ್ರಾ? ಬನ್ನಿ ಬನ್ನಿ, ಕುಂತ್ಕ ಬನ್ನಿ, ಚೇರ್ ತಗೊಬಿಟ್ಟು ಬರ್ತೀನಿ ಇರಿ. ಬ್ಯಾಡ ಕಣವ, ಬ್ಯಾಡ, ನೆಲ್ದಾಗೆ ನೀ ಕುಂತ್ಕೋತೀನಿ, ಬ್ಯಾಡ. ತಗೊಳವ, ಈ ಬ್ಯಾಗಗೆ ಒಂದು 4 ಚಿಪ್ ಬಾಳೆಹಣ್ಣಿದ್ವು. ಅಯ್ಯೋ ಬೀಗ್ರೆ, ಇದೆಲ್ಲ ಯಾಕೆ ತರಕ್ಕೆ ಹೋದ್ರಿ? ಅಯ್ಯೋ ತಗೊಳವ, ಒಂದು ಗೊನೆ ಪಾಕಕ್ಕೆ ಬಂದಿತ್ತು, ಒಂದು ಗೊನೆ ಕೊಯ್ದಿದ್ದೆ. ಬಾಳೆಕಾಯಿ ಕುಯ್ಕೊಬಿಟ್ಟು ಬಂದಿದ್ದೆ, ಮಾಗಾಕಿದ್ದೆ. ಎಲ್ಲ ಒಂದಕ್ಕೆ ತಣ್ಣಾಗವ, ಸುಮ್ಕೆ ವೇಸ್ಟ್ ಆಯ್ತದೆ. ತಂದು ಏಸ್ತೀನಿ ನಾವು ಮನೆಗೆ ತಾನೆ. ಅದಕ್ಕೆ ಒಂದು 4 ಚಿಪ್ ಬಾಳೆಹಣ್ಣು ಹಂಗೆ ಹುಸಿ ಕೊಯ್ಯಾರೆ ಸೊಪ್ಪಿತ್ತು, ಕಿತ್ಕೊಂಬಿಟ್ಟು ಹಂಗೆ ಮಾಡ್ತೀರೇನೋ ನೀವೂ ಅಂತ ತಗೊಂಬಿಟ್ಟು ಬಂದೆ. ಕೊತ್ತಂಬರಿ ಹಾಕಿದ್ದೆ, ಒಂದಿಡಿ ಕೊತ್ತಂಬರಿ, ಹಂಗೆ ಕೊಯ್ಯಾರವೆ ಸೊಪ್ಪು, ಈಗ ಬಾಳೆಹಣ್ಣು, ಒಂದೆರಡು ಬ್ಯಾಳದ ಕಾಯಿ ಇದು ನಮ್ಮ ತೋಟದಾಗೇನೆಯ, ಹಂಗೆ ಕಿತ್ಕೊಂಬಿಟ್ಟು ಬಂದೆ. ತಗೊಳ್ಳಿ. ಅಯ್ಯೋ, ಇದೆಲ್ಲ ಯಾಕೆ ತಂದ್ರು? ಇರಿ, ಬನ್ನಿ, ಒಂದು ನಿಮಿಷ ಕಾಪಿ ಇಕ್ಕೊಬಿಟ್ಟು ಬರ್ತೀನಿ. ಅಯ್ಯೋ, ನನ್ನ ಮಗಳು ಬೀಗರು ಬಂದು ಮನೆಗೆ ಮಾನ ಮರ್ಯಾದೆ ಕಳೆಯೋಕ್ಕೆ ಅಂತಲೇ ಮಾಡ್ತಾಳೆ. ಏನು ಮಾಡೋದು? ಇವಳು ಬೇರೆ ಈಚೆ ಕಡೆಗೆ ಹೋಗವಳೆ. ಅಯ್ಯೋ ದೇವ್ರೆ, ಹೆಂಗೋ ಸಮಸ್ಯೆ ಎಲ್ಲ ಬಗೆಹರಿದ್ಬಿಟ್ಟು ನಮ್ಮ ಮನೆಗೆ ನನ್ನ ಸೊಸೆ ಬಂದ್ಬಿಟ್ರೆ, ದೇವ್ರೆ ರಂಗಪ್ಪ, ನಿಂಗಂತೂ 101 ತೆಂಗಿನಕಾಯಿ ಹೊಡೆಸ್ಬಿಡ್ತೀನಿ ಕಣಪ್ಪ. ಈ ವಯಸ್ಸಾಗೆ ಸಂಸಾರ ಜಂಜಾಟವ ನನ್ನ ಕೈಲಿ ನೋಡೋಕೆ ಆಯ್ತಿಲ್ಲ ಕಣಪ್ಪೋ ದೇವ್ರೆ, ನನ್ನ ಕೈಲಿ ಆಯ್ತಿಲ್ಲ. ಹಬ್ಬ, ನನ್ನ ಮಗ ಬ್ಯಾಡ ಬ್ಯಾಡ ಅಂದ್ರೂ ಮದುವೆ ಮಾಡಿಬಿಟ್ಟೆ. ಈಗ ನನ್ನ ಮಗನ ಕಥೆಯ ಕೇಳೋರು ಯಾರು? ಒಳ್ಳೆ ತಲೆನೋವ ಕುಂತ್ಬಿಟ್ಟೈತೆ ನನಗಂತೂ. ಹೀಗೆ ಏನು ಮಾಡೋದು ಹೇಳು? ಬೀಗ್ರೆ, ತಪ್ಪು ತಿಳ್ಕೊಬೇಡಿ. ತಿಳಿದಂಗೂ ನನ್ನ ಮಗಳು ಹುಸಿ ತಪ್ಪು ಮಾಡವಳೆ, ಇಲ್ಲ ಅಂತ ಅಲ್ಲ, ಹುಸಿ ತಪ್ಪು ಮಾಡವಳೆ. ಏನೋ ನೀವು ಒಟ್ಟಿಗೆ ಹಾಕೊಬಿಡ್ಬೇಕು, ಎಲ್ಲನೂ ಕ್ಷಮಿಸ್ಬಿಡ್ಬೇಕು. ನನ್ನ ಮಗಳು ನಾನು ಬುದ್ಧಿ ಹೇಳ್ಬಿಟ್ಟು ಕಳಿಸ್ತೀನಿ. ನಾನೆಲ್ಲ ಕ್ಯಾಕರ್ಸ್ ಹೋಗ್ತಿದ್ದೀನಿ. ನೋಡೋವ, ನೀನು ಹಿಂಗೆಲ್ಲ ಆಡಕ್ಕೆ ಹೋಗ್ಬೇಡ, ಮದುವೆ ಆಗಿರೋಳು ಮಾನ ಮರುವಾದಿನಾಗಿರೋದು ಕಲ್ತ್ಕ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ಬೀಗ್ರೆ, ನೀವೇನು ಯೋಚನೆ ಮಾಡೋಕೆ ಹೋಗ್ಬೇಡಿ. ನನ್ನ ಮಗಳನ್ನ ಕರ್ಕೊಂಬಿಟ್ಟು ಬಂದು ನಾನೇ ಬಿಡ್ತೀನಿ. ಅಲ್ಲ, ಅವಳಿ ಅಂದ್ರೂ ಬರಲಿಲ್ವೇ? ಅವ್ನು ಬರೋನು, ಅವ್ನಿಗೋಸಿ ಕೆಲಸ ಐತೆ, ಎಲ್ಲಿ ಬರ್ತಾನೆ ಹೇಳವ ಅವನು? ಸುಮ್ಮನೆ ಯಾಕೆ ಸುಳ್ಳು ಹೇಳ್ತೀರಾ ಬೀಗ್ರೆ? ನನ್ನ ಮಗಳು ತೆಪ್ಪಿತ್ಕೊಂಡು ಅವಳಿ ಅಂದ್ರೆ ತಾನೇ ಹೆಂಗೆ ಬಂದು ಕರೀತಾರೆ? ನೀವೇ ಹೇಳಿ. ನಮ್ಮದೇ ತಾನೇ ತೆಪ್ಪೆಲ್ಲ ಇರೋದು, ನಮ್ಮದೇ ಈಸೊಂದು ತೆಪ್ಪಿಕೊಂಡು ಕರಿಬೇಕು. ಹೊಳಿ ಅಂದರೆ ಬಂದು ಅಂದರೆ ಮುರುವ ದಿನ ಅದು ಹೇಳಿ. ನಾವೇ ಬರಲಿಲ್ಲ ಅಂತಂದ್ರೆ ಹೊಳಿ ಅಂದ್ರೆ ಬಂದ್ಬಿಟ್ಟಾರೆ. ಏನೋ ನೀವೊಂದು ಒಳ್ಳೆ ಮನುಷ್ಯರಾಗಿರೋದಕ್ಕೆ ಹೆಂಗೋನು ಬಂದಿದ್ದೀರಾ. ಅದೇನಾದ್ರೂ ಅಂಥವ್ರು ಇಂಥವ್ರು ಆಗ್ಬಿಟ್ಟಿದ್ರೆ ಬತ್ತಿದ್ರೆ ಮನೆ ಕರಿಯೋಕ್ಕೆ ಹೇಳಿ. ನನ್ನ ಮಗಳು ಹೊಸಿ ಆಟ ಮಾರಿ
ನೀವೇನು ತಲೆ ಕೆಡಿಸ್ಕೊಬೇಡಿ. ಹೋಗುತ್ತು ಮೆಟ್ನಾಗ ಹೊಡೆದು ಕಳಿಸ್ತೀನಿ, ನೀವು ಅದ್ರ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡಿ. ಓ ಸೊಸೆ, ಬಾ 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 ಕುಂತ್ಕ ಬಾ. ನಿಮಿ ಬಾ, ನಿಮ್ಮ ಅತ್ತೆ ಬಂದೈತೆ ನಿನ್ನ ಕರ್ಕೊಂಡು ಹೋಗಕ್ಕೆ. ಮಾತಾಡ್ಸ್ ಬಾಯ್ಲಿ ಬಾಯ್ಲಿ. ತೆಪ್ಪಾಯ್ತು ಅಂತ ಹೇಳ್ಬಿಟ್ಟು ಒಂದು ಮಾತು ಕೇಳ್ಬಾ. ಹಂಗೆಲ್ಲನೂ ಕೋಪ ಮಾಡ್ಕೊಂಡು ಮುಂಚ್ಕೊಂಡು ಹಂಗೆಲ್ಲನೂ ಬರಬಾರ್ದು ಕಣವ. ಹಂಗೆಲ್ಲ ಬಂದಿದ್ದು ನಿಂದೆ ನೀನೇ ದೊಡ್ಡ ತೆಪ್ಪು. ಬರೋದು ಬಂದ್ಬಿಟ್ಟಿದ್ಯಲ್ಲ, ಈಗ ಸುಮ್ಮನೆ ನೀನು ನಡಿ ನಡಿ. ನಿಮ್ಮ ಗಂಡನ ಮನೆಗೆ ನಡಿ. ಈಗ ಮೊದಲು ಬಂದು ಅತ್ತೆ ತಾಗೆ ತೆಪ್ಪಾಯ್ತತೆ ಅಂತ ಕೇಳು. ನೀನೇ ಸಣ್ಣೋಳಲ್ವಾ, ಕೇಳು, ಏನು ಕಳ್ಕೊಳಕ್ಕಿಲ್ಲ. ಅಯ್ಯೋ ಸಮಯ ಪಮೆ ಯಾವುದು ಬೇಡ ಕಣ್ ಸುಮ್ಮನಿರ್ಕ ಬೀಗ್ರೆ. ಅಯ್ಯೋ ಏನೋ ಚಿಕ್ಕ ವಯಸ್ಸು ತಿಳಿದಿದ್ದಂಗ ತಪ್ಪು ಮಾಡೈತೆ ಮಗ. ಹಂಗಂತ ನಾನು ಇದು ಮಾಡೋಕ್ಕಾಯ್ತದೆ ಹೇಳು. ಬಾವ ನಿಮಿ ಬಾಬಾ, ಕುದ್ಕ ಬಾ. ನೀನು ಇಲ್ದಿರೋದಕ್ಕೆ ಮನೆ ಬೀಕೋ ಅನ್ನಿಸ್ತೈತೆ ಕಣವ. ಶ್ವಾಸ ಇಲ್ದಿರ ಮನೆ ಸಂದಕ್ಕಿರಕ್ಕಿಲ್ಲ ಬಿಡು. ಇಷ್ಟನೇ ಆಗಕ್ಕಿಲ್ಲ ನಂಗಂತೂ. ಶ್ವಾಸ ಇಲ್ದಿರ ಮನೆ ಅಲ್ವಾ. ಬಾವ ನೀನು ಬರಲಿ ಅಂತ ನೀನು ಕಾಯ್ಕೊಂಡು ಕುಂತಿದ್ದೆ ನಾನಂತೂ. ನೀನಂತೂ ಬರಲಿಲ್ವಲ್ಲ, ಅದಕ್ಕೆ ನೀನು ನಾನು ಆತ ಕರ್ಕೊಂಡೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದು. ಬಾವ ಬಾ ಕುಂತ್ಕ ಬಾ. ನಿನ್ನ ಗಂಡ ದಿನ ಆದ್ರೂ ನಿನ್ನ ಬಗ್ಗೆ ನೀ ಯೋಚನೆ ಮಾಡ್ತಿರ್ತಾನೆ ಕಣವ ಕುಂತ್ಕೊಂಡು. ಅವನಿಗಂತೂ ಯಾವಾಗೂ ನಿಂದೆ ನಿನಗೆ ಧ್ಯಾನ. ಹಿಂಗೆ ಬಂದ್ಲು ಹಿಂಗೆ ಹೊಂಟೋಗ್ಬಿಟ್ಲೆ, ಹಿಂಗೆ ಬಂದ್ಲು ಹಿಂಗೆ ಹೊಂಟೋಗ್ಬಿಟ್ಲೆ ಅಂತ ಹೇಳ್ಬಿಟ್ಟು ಕಣವ. ಏನೋ ಇಬ್ರದ್ದು ಆಗೋಗ್ಬಿಟ್ಟೈ ಜಗಳ ಪಗಳ. ಬಾ ಹೋಗನ್ ಬಾ ಊರಿಗೆ. ಇನ್ನು ಯಾಕೆ ಸುಮ್ಕೆನೇ ಮಾತು ಬೆಳೆಸ್ಕೊಂಡು ಹೋಗೋದು ಬೇಡ. ಇಷ್ಟಕ್ಕೆ ಮುಗಿಸ್ಬಿಡು ಬಾ. ನಾನು ಬರ್ತೀನಿ ಅಂತ ಯಾವಾಗ ಹೇಳ್ದೆ? ನಾನಂತೂ ನಿಮ್ಮ ಮನೆಗೆ ಎಡಗಲ್ ಹೆಜ್ಜೆನೂ ಇಕ್ಕಲ್ಲ. ಆ ಕಿತ್ತೋಗಿರೋ ಒಳ್ಳೆ ಮನೆಗೆ ನಾನು ಬರ್ತೀನಿ ಅಂತ ಹೆಂಗೆ ಅನ್ಕೊಂಡ್ರಿ? ಎಲ್ಲ ಸೇರ್ಕೊಂಡು ನಮ್ಮಮ್ಮನೂ ಸೇರ್ಕೊಂಡು ನಾನು ಮೋಸನೆ ಮಾಡಿರೋದು. ಸ್ಟ್ಯಾಂಡರ್ಡಾಗಿ ಹೈ ಲೆವೆಲಿಗಿರೋರನ್ನ ಕಟ್ಕೋಬೇಕು ಅಂತ ಅನ್ಕೊಂಡಿದ್ದೆ. ಆದರೆ ನಮ್ಮ ಅಮ್ಮನ ಜೊತೆ ನೀವು ಸೇರ್ಕೊಂಡ್ಬಿಟ್ಟು ನನಗೆ ಯಾಮರಿಸ್ಬಿಟ್ರಿ ಅಲ್ವಾ. ಅದಕ್ಕೆ ನೀವೆಲ್ರಿಗೂ ನಾನು ಯಾಮರಿಸ್ತಾ ಇದ್ದೀನಿ. ನಾನು ಸಂಸಾರನೇ ಮಾಡಲ್ಲ, ಹಿಂಗೆ ಇರ್ತೀನಿ, ಹಿಂಗೆ ಓಡಾಡ್ತಾ ಇರ್ತೀನಿ. ಅದೇನು ಮಾಡ್ಕೊತೀರೋ ಮಾಡ್ಕೊಳ್ಳಿ ನೀವು. ನನ್ನಂತೂ ನೀವೇನು ಮಾಡ್ಕೊಳಕ್ಕೆ ಆಗಕ್ಕಿಲ್ಲ. ಮಾಡ್ಕೊತೀರಾ ಮಾಡ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ. ಲೇ ನಿನ್ನೆ ದೊಡ್ಡರ್ತಾಗ ಮಾತಾಡೋ ಮಾತೇನೆ ಅದು. ನಾಲ್ಗೆ ಸಿಗು ತೋರಣ ಕೊಟ್ಬಿಡ್ತೀನಿ ಮೂದೇವಿ. ದೊಡ್ಡರ್ತಾಗ ಹಂಗೆ ಮಾತಾಡೋದು ನಿಮ್ಮ ಅತ್ತೆ ತಾಗೆ. ಹುಸಿನಾದ್ರೂ ತಗ್ಗಿ ಬಗ್ಗಿ ಮಾತಾಡಬೇಕು ಅನ್ನೋದೇನು ಇಲ್ವೇನೆ ನಿಂಗೆ? ಏನು ಅನ್ಕೊಳ್ಳಲ್ಲ ಅವರು. ಓದ್ ಮನೆಗೆ ಏನಪ್ಪ ಕಲ್ಸ್ಕೊಟ್ಟವಳೆ ಈ ಪೊದ್ದಿ ಅಂತ ಅನ್ಕೊಳಕ್ಕಿಲ್ವಾ? ನಿಮ್ಮಮ್ಮ ಇದೇ ಬುದ್ಧಿನ ಕಲ್ಸ್ಕೊಟ್ರೆ ನಿನಗೆ ಅಂತ ಉಳ್ಕೊಳಕ್ಕಿಲ್ವ ನನ್ನ? ಮೂರು ಬಿಟ್ಟೋಳೆ. ಯಾರೇ ನಿಂಗಿಂತ ಬುದ್ಧಿ ಎಲ್ಲ ಕಲ್ಸ್ಕೊಟ್ಟಿದ್ದು? ನೋಡು, ನಿಮ್ಮ ಅಜ್ಜಿ ಮಾತು ಕೇಳಬೇಡ. ಈಗಲೂ ಆಗ್ಲೂ ನಿಗುರ್ಕಳಂಗವ್ ನಿಮ್ಮ ಅಜ್ಜಿ. ನಿಗುರ್ಕಳ ಮೇಲೆ ಯಾರು ನಿಮ್ಗೆ ಸಹಾಯಕ್ಕೆ ಬರೋಕ್ಕಿಲ್ಲ. ನನ್ನ ಮಾತು ಕೇಳಿ ಬಾಯಿ ಮುಚ್ಕೊಂಡು ನೋಡಿ ಗಂಡನ ಮನೆಗೆ. ನನಗಂತೂ ಯಾರು ಬಲವಂತ ಮಾಡ್ಕೊಡ್ದು. ಮೋಸ ಮಾಡಿ ಮದುವೆ ಮಾಡ್ಕೊಂಡಿದ್ದೀರ ತಾನೇ? ನೀವೇ ಮಾಡ್ಕೊಳ್ಳಿ ಸಂಸಾರವ. ನಾನು ಮಾಡೋಕ್ಕಿಲ್ಲ ಸಂಸಾರವ. ಅದು ಏನು ಮಾಡ್ತಿರೋ ಮಾಡಿ ನೀವು. ನನ್ನೇ ಕರೆಯಕ್ಕೆ ಬಂದವರಂತೆ. ನೀನು ಏನಾರ ಕಣಮ್ಮ ಮಾತಾಡಿದೆ ಅಂದರೆ ನಾನು ಸುಮ್ಕಿರಕ್ಕಿಲ್ಲ ಕಣಮ್ಮ. ನಾನು ಹೆಂಗೋ ನಾನು ಇವಾಗ ನೆಮ್ಮದಿಯಾಗಿದ್ದೀನಿ. ಆ ನೆಮ್ಮದಿಯಾಗಿ ಕೆಡ್ಸಕ್ಕೆ ನೀನು ಬರ್ಕೊಡ್ದು. ನನಗಂತೂ ಇಷ್ಟನೇ ಆಗಕ್ಕಿಲ್ಲ. ನನಗೆ ನೀನು ಸುಮ್ಕಿದ್ದು ಬಿಡ್ಬೇಕು ನೋಡು. ಲೈ ಲೈ ನಿಮ್ಮಿ ಕೆರ ಕಿತ್ತೋಯ್ತವೆ ಬಾರಿ ಚಕಡಿಕೆ ಬಾರಿ. ಎಲ್ಲ ಮನಿಯಾಳಿ ತಿಂದ್ಕೊಳ್ಳಿ. ನಿಂಗೆ ಹೆಚ್ಚಾಗೈತೆ, ನೆಣ ಆಗೈತೆ ನಿಂಗೆ ತಿಂದು. ನೀನೇನು ಮಾಡ್ತೀಯ ಹೇಳಿ ನೀನು? ತಿಂದ್ಕೊಳ್ಳಿ ನೆಣ ಆಗಿರೋದಕ್ಕೆ ಹಿಂಗೆ ಆಡ್ತಿರೋದು ನೀನು. ಲೋಪರ್ ಬಡ್ಡಿ. ನಿನ್ನ ಮೊದಲು ಕಳಿಸ್ಲಿಲ್ಲ ಅಂದರೆ ಕೇಳಿ ನಿನ್ನ ಮನೆಯಿಂದ ಈಚೆ ಕಡೆಗೆ. ನೀವು ಅಜ್ಜಿ ಜೊತೆ ಸೇರ್ಕೊಂಡು ಇಲ್ದಿರ ಅವತಾರಗಳು ಆಡ್ತಿದ್ಯಾ ನೀನು? ನಿಮ್ಮ ಅಜ್ಜಿ ಹೋಯ್ತಾಳೆ. ಇನ್ನೊಂದು 2 ವರ್ಷ ಇದ್ದೋಳೆ ಹೆಚ್ಚಿನ ಬಾಳಬೇಕಾಗಿರೋಳು ನೀನು ಕಣ್ಲೆ ಮೂದೇವಿ. ಬುಡಿ ಬೀಗ್ರೆ, ಏನು ಮಾಡೋಕ್ಕಾಯ್ತದೆ? ಅವಳಿಗೆ ಹಂಗೆ ಕೋಪ ಬಂದ್ಬಿಟ್ಟೈತೆ. ಹುಸಿ ಸಮಾಧಾನ ಮಾಡ್ಬಿಟ್ಟು ಕರ್ಕೊಂಡು ಹೋಯ್ತೀನಿ. ಏನು ದುರಂಕಾರ ಪಡ್ತಾಳೆ ಅಂದರೆ ನಮ್ಮ ದೊಡ್ಡೋಳ್ ಥರ ಅಲ್ಲ ಬಿಡಿ ಇವಳು, ಚಿಕ್ಕಳು. ದೇವ್ರನ್ನೇ ಕೇಳ್ತೀನಿ, ನಮ್ಮ ದೊಡ್ಡೋಳ ಸಮ್ಮಕ್ಕೆ ಬರೋದೇ ಇಲ್ಲ ಇವಳು. ಕೈಯಾಗೆ ಎಲ್ಲ ಬೆಳ್ಳುಗಳೂ ಒಂದೇ ಕೈಯಾಗಿದ್ರು ಸೊ ಸಮನಾಗಿರ್ತಾವ ಇವಳು. ಇರಕ್ಕಿಲ್ಲ ತಾನೆ? ಹಂಗೇನೆ ನೀ ಬಿಡು, ತಲೆ ಕೆಡ್ಸ್ಕೊಬೇಡ. ಒಪ್ಪಿಸ್ಬಿಟ್ಟು ಕರ್ಕೊಂಡು ಹೋಯ್ತೀನಿ ನಾನು.